the point on the curve x square is equal to y which is nearest to the point 0,5 s. ಈ ಪ್ರಶ್ನೆ ನಾನು ಎಮ್ ಸಿ ಕ್ಯೂ ಬದಲಾಗಿ ನಿಮ್ಮ ನಾರ್ಮಲ್ 2 ಇಲ್ಲ 3 ಮಾರ್ಕ್ ಕ್ವಶನ್ ಥರ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೆ ಉತ್ತರ ನೋಡ್ತೀನಿ ಹೇಗೆ ಬರೆಯೋದು ಅಂಥೇಳಿ. ಸೊ ವಿ ಹ್ಯಾವ್ ದ ಗ್ರಾಫ್ ಎಕ್ಸ್ ಸ್ಕ್ವೇರ್ ಬೈ 2. ಈ ಗ್ರಾಫ್ ಹೇಗೆ ಕಾಣುತ್ತೆ? ಇಟ್ ಈಸ್ ಅ ಸ್ಮೈಲಿ ಫೇಸ್ ಅಲ್ವಾ? ಸೊ ಇಲ್ಲಿ ಯಾವ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ನಾನು ಇದನ್ನು ಮುಂದುವರಿತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಲೋಪಿನ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು. ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೋದು ಇಲ್ಲಿ ನಾವು, ಆದರೆ ನಾನು ಸ್ಲೋಪ್ ಉಪಯೋಗಿಸ್ಕೊಂಡು ಇದಕ್ಕೆ ಉತ್ತರ ಕೊಡ್ತೀನಿ. ಸೊ ಏನು ಐಡಿಯಪ್ಪ ಅಂತ ಹೇಳಿದ್ರೆ, ಒಂದು ಲೈನು ಮತ್ತೊಂದು ಡಾಟು. ದ ನಿಯರೆಸ್ಟ್ ಪಾಯಿಂಟ್ ವುಡ್ ಬಿ ಅ ಲೈನ್ ಜಾಯ್ನಿಂಗ್ ದ ಸ್ಲೋಪ್ ಆರ್ ದ ಗ್ರಾಫ್ ಸಚ್ ದಟ್ ದ ಆ್ಯಂಗಲ್ಸ್ ಆರ್ 90 ಡಿಗ್ರಿ ಅಂತ ಹೇಳ್ತು ಅಂದರೆ, ಇಲ್ಲಿ ನೋಡಿ ಇವಾಗ ಈ ದೂರ ಇದೆ. ಆ್ಯಂಗಲ್ ಬಿಟ್ವೀನ್ ದಿಸ್ ಲೈನ್ ಮತ್ತು ಈ ಸ್ಲೋಪು ಏನಿದೆ ಇಲ್ಲಿ 123.78 ಇದೆ. ಕಮ್ಮಿ ಮಾಡ್ತು ಅಂತ ಹೇಳಿದ್ರೆ ಆ್ಯಂಗಲ್ಲು ಕಮ್ಮಿ ಹಾಕೊಂಡು ಹೋಗ್ತಾಯಿದೆ ಅಲ್ವಾ? ಸೊ ಇಲ್ಲಿ ಡಿಸ್ಟೆನ್ಸ್ ಕೂಡ ಕಮ್ಮಿ ಆಗ್ತಾಯಿದೆ ನೋಡಿ, ಇಲ್ಲಿ ಡಿಸ್ಟೆನ್ಸ್ ಕೂಡ ಕಮ್ಮಿ ಆಗ್ತಾಯಿದೆ, ಇದು ಕೂಡ ಕಮ್ಮಿ ಆಗ್ತಾಯಿದೆ. ಸೊ ದಿಸ್ ಇಸ್ 114. ಸೊ ಇನ್ನೂ ಡಿಸ್ಟೆನ್ಸ್ ಕಮ್ಮಿ ಆಗ್ತಾಯಿದೆ, ಇದು 100 ಆಯಿತು, ಸೊ ಇಟ್ಸ್ ನಿಯರರ್. ಇದು 91 ಆಯಿತು, ಸೊ ಇಟ್ಸ್ ಫರ್ದರ್ ನಿಯರರ್. ಹಾಂ, ಇಲ್ಲಿ ನೋಡಿ, ಇಲ್ಲಿ ಲೀಸ್ಟ್ ಅಂತ ಹೇಳಿದಾಗ ಯಾವಾಗ ವೆನ್ ದೇ ಸಬ್ಟೆಂಡ್ ಆನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಇವೆರಡು ಲೈನು 90 ಡಿಗ್ರಿ ಅಪ್ರಾಕ್ಸಿಮೇಟಾಗಿ ಬರ್ತಾ ಇದೆ. ಇದು ಫಾರ್ ದ ರೀಸನ್ ಅದು ಮುಂದೆ ಹೋಗ್ತಾ ನೋಡ್ತೀರಾ. ಸೊ ಇಲ್ಲಿ ಏನು ಕಾನ್ಸೆಪ್ಟ್ ಇದು? ದ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ 0,5 ಆ್ಯಂಡ್ ದ ಟ್ಯಾಂಜೆಂಟ್ ಟು ದ ಗ್ರಾಫ್ ಮೇಕ್ಸ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸರಿನಾ? ಮುಂದೆ ಹೋಗ್ತಾ ಏನಾಯ್ತು ಇದು ನೋಡ್ಬೋದು, ಇಲ್ಲಿ ಬೇರೆ ಆ್ಯಂಗಲ್ ಬರ್ತಾಯಿದೆ. ಸರಿನಾ? ದ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಜಾಯ್ನಿಂಗ್ ದಿಸ್ ಪಾಯಿಂಟ್ ಟು ದ ಗ್ರಾಫ್ ವಿಲ್ ಮೇಕ್ ಎನ್ ಆ್ಯಂಗಲ್ ಆಫ್ 90 ಡಿಗ್ರಿ. ಸರಿನಾ? ಸೊ any line joining the point and the curve at the shortest distance will be perpendicular to the tangent at that point or points ಅಲ್ವಾ? ಹೀಗಿರಬೇಕಾದ್ರೆ ನಾವು ಮೊದಲೇದಾಗಿ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿಯೋಣ. ಟು ದ ಗ್ರಾಫ್ ಎಕ್ಸ್ ಸ್ಕ್ವೇರ್ ಬೈ 2. ಸೊ ಈ ಸ್ಲೋಪ್ ಹೇಗೆ ಕಂಡುಹಿಡಿತೀವಿ? ಬೈ ಡಿಫ್ರೆನ್ಷಿಯೇಟಿಂಗ್ ಇಟ್. This would be x alva. This is by taking derivative of y. ಸರಿ ತಾನೆ? ನೆಕ್ಸ್ಟ್ ಕೊನೆಯದಾಗಿ ಸ್ಲೋಪ್ ಆಫ್ ಲೈನ್ ಎ ಬಿ ಜಾಯ್ನಿಂಗ್ ಪಾಯಿಂಟ್ ಪಿ 0,5 y ಅಲ್ಲ, ವಿತ್ ಪಾಯಿಂಟ್ ಎ ಬಿ ವಿಚ್ ಇಸ್ ಆನ್ ದ ಗ್ರಾಫ್. ಹಾಂ, ಹೇಗೆ ಕಂಡುಹಿಡಿದಿದ್ದೀನಾ? ಸ್ಲೋಪ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್. ಡೆಲ್ಟಾ ವೈ ಅಂದರೆ ಚೇಂಜ್ ಅಲಾಂಗ್ ದ ಎಕ್ಸ್, ಸೊ ಚೇಂಜ್ ಅಲಾಂಗ್ ದ ಎಕ್ಸ್ ಬಿ -5 ಅಲ್ವಾ? ಇಲ್ಲಿ 0,5 ಇದೆ, ಇದು ಎ -0, ಸೊ ಎ ಆಗುತ್ತೆ. ಏನಕ್ಕೆ ಇದು ಮಾಡಿದೆ ನಾನು ಇವಾಗ? ಇವೆರಡು ಪರ್ಪೆಂಡಿಕ್ಯುಲರ್ ಇದೆ ಅಂತ ಹೇಳಿ ಮಾತಾಡಿದ್ರೆ, ಈ ಪರ್ಪೆಂಡಿಕ್ಯುಲರ್ ಕಾನ್ಸೆಪ್ಟು ಉಪಯೋಗಿಸ್ಕೊಂಡು ನಾನು ಈ ಸ್ಲೋಪ್ ಕಾನ್ಸೆಪ್ಟ್ ಉಪಯೋಗಿಸ್ಕೊಂಡು ಏನು ಹೇಳ್ಬೋದು? ಸೊ ಇದು ಬರ್ಕೊಂಡು ಹೋಗ್ತಾ ಇದೆ, ನೀವು ಕೇಳಿಸ್ಕೊಂಡು ಹೋಗ್ತಾ ಇರ್ತೀರಾ, ಬಟ್ ಏನಕ್ಕೆ ಬರ್ತಾ ಇದೆನಾ? ಸೊ ಒಂದು ವಿ ಎಸ್ಟಾಬ್ಲಿಷ್ಡ್ ಒಂದು ಫ್ಯಾಕ್ಟ್ ಏನಂತ ಹೇಳಿದ್ರೆ, ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಟು ಎನಿ ಲೈನ್ ವಿಲ್ ಬಿ ಅ ಲೈನ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್. ಸೊ ಇವೆರಡು ಲೈನು ಪರ್ಪೆಂಡಿಕ್ಯುಲರ್ ಇರಲೇಬೇಕು. ಈ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು, ಈ ಸ್ಲೋಪ್ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ಏನು ಮಾಡ್ಬೋದು ನಾವು? ಆ್ಯಸ್ ದ ಸ್ಲೋಪ್ ಆಫ್ ಟೂ ಲೈನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್, ಫಾರ್ ಲೈನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್, ದ ಪ್ರಾಡಕ್ಟ್ ಆಫ್ ದೋಸ್ ಟೂ ಲೈನ್ಸ್ ವಿಲ್ ಬಿ ಏನಿರುತ್ತೆ? ಸ್ಲೋಪ್ ಆಫ್ ದ
ಪರ್ಪೆಂಡಿಕ್ಯುಲರ್ ಲೈನ್ಸ್ ವಿಲ್ ಬಿ ಏನಿರುತ್ತೆ ಯೋಚನೆ ಮಾಡಿ. 2 lines are perpendicular if the slopes multiply to -1. ಸೊ ಇದಕ್ಕೋಸ್ಕರ ನಾನು ಇವೆರಡು ಸ್ಲೋಪ್ ಕಂಡುಹಿಡಿದೆ. ಗೊತ್ತಾಯ್ತಾ? ಆಯಿತಾ ಹುಡುಗರ? ಈ ಸ್ಲೋಪು ಉಪಯೋಗಿಸ್ಕೊಂಡು ಈ ಇನ್ಫಾರ್ಮೇಷನ್ ಉಪಯೋಗಿಸ್ಕೊಂಡು ನಾನು ಉತ್ತರ ಕಂಡುಹಿಡಿತೀನಿ ಅಷ್ಟೇ. ಸೊ ಇವಾಗ ಬೇಸಿಕಲಿ y prime at x is equal to a into slope of AB should be equal to -1 ಅಲ್ವಾ? ಸೊ ಡಿರೈವೇಟಿವ್ ಆಫ್ y ಬಂದು x ಇದೆ, ಸೊ ಹಾಗಾಗಿ ಇದು a ಬರುತ್ತೆ ಇಲ್ಲಿ. ದಿಸ್ ಇಸ್ b minus 5/a is equal to -1. ಸೊ a ಕಟ್ ಆಗುತ್ತೆ. ಸೊ b is equal to 4. ಇಲ್ಲಿ ಆಪ್ಷನ್ ನೋಡಿ ಇಲ್ಲಿ, ಹಾಂ b is equal to 4 ಒಂದೇ ಆಪ್ಷನ್ ಇರೋದು. ಸೊ ಹಾಗಾಗಿ ಇದೇ ನಿಮ್ಮ ಉತ್ತರ. ಸೊ ಡಿಸ್ಟೆನ್ಸ್ ಫಾರ್ಮ್ನ ಉಪಯೋಗಿಸ್ಕೊಂಡು ಕೂಡ ಮಾಡ್ಬೋದು. ಬಟ್ MCQ ಫಾರ್ಮಲ್ಲಿ ಇದ್ದಾಗ ಸೊ ಇದರಲ್ಲಿ ಹಲವಾರು ವಿಷಯಗಳು ಬರೆಯೋದೇ ಇಲ್ಲ, ಬರೀಬೇಕಾಗೂ ಇಲ್ಲ. ಸೊ ಸ್ಲೋಪ್ ಐಡಿಯಾ ಉಪಯೋಗಿಸ್ಕೊಂಡು ಈ ಪ್ರಶ್ನೆ ನಾವು ಬೇಗ ಮಾಡ್ಬೋದು. ಸರಿನಾ? ಸೊ ಇಲ್ಲಿ ರಿಟರ್ನ್ ಬರ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗಬೇಕಲ್ಲ ಮುಂದಕ್ಕೆ ಹೋಗ್ತಾ ಹೇಗೆ ಬಂತು ಇದು ಉತ್ತರ ಅಂಥೇಳಿ. ಹಾಗಾಗಿ ಇದರ ರಿಟರ್ನ್ ಬರೆದು ನೋಡಿಸ್ದೆ. ಸರಿನಾ ಹುಡುಗರ? ಹಾಂ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.